ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಜಗತ್ತಿನ ಭೂಪಟದಲ್ಲಿ ಕೆಲವು ಐತಿಹಾಸಿಕ ಘಟನೆಗಳು ನಡೀತಾ ಇವೆ ಅಂದ್ರೆ ಅವು ಕೇವಲ ಒಂದು ದೇಶದ ತಲೆಬರಹವನ್ನ ಮಾತ್ರವಲ್ಲ, ಇಡೀ ಪ್ರಪಂಚದ ರಾಜಕೀಯ ಲೆಕ್ಕಾಚಾರವನ್ನೇ ಕಂಪ್ಲೀಟ್ ಆಗಿ ಉಲ್ಟಾ ಪಲ್ಟಾ ಮಾಡ್ಬಿಡುತ್ತೆ. ಎಷ್ಟು ವರ್ಷಗಳ ಕಾಲ ಜಮ್ಮು ಕಾಶ್ಮೀರ ಅಂದ್ರೆ ಇಡೀ ಜಗತ್ತಿಗೆ ನೆನಪಾಗ್ತಾ ಇದ್ದದ್ದು ಕೇವಲ ಕಲ್ಲು ತೂರಾಟ, ಭಯೋತ್ಪಾದನೆ ಮತ್ತು ಭಾರತ ಪಾಕಿಸ್ತಾನದ ನಡುವಿನ ಭಾರಿ ದೊಡ್ಡ ಸಂಘರ್ಷ. ಆದ್ರೆ ಇಂದು ಅದೇ ಕಾಶ್ಮೀರದಲ್ಲಿ ಅಕ್ಷರಶಃ ಒಂದು ಜಾಗತಿಕ ಪವಾಡವೇ ನಡೆದು ಹೋಗಿದೆ. ಹೌದು, ಯಾವ ಇಸ್ಲಾಮಿಕ್ ರಾಷ್ಟ್ರಗಳ ಬೆಂಬಲವನ್ನ ನಂಬಿಕೊಂಡು ಪಾಕಿಸ್ತಾನ ಇಷ್ಟು ದಿನ ಕಾಶ್ಮೀರದ ವಿಚಾರದಲ್ಲಿ ಭಾರತದ ವಿರುದ್ಧ ಬೊಬ್ಬೆ ಹೊಡಿತಾ ಇತ್ತು, ಇಂದು ಅದೇ ಇಸ್ಲಾಮಿಕ್ ರಾಷ್ಟ್ರಗಳ ಅತಿ ದೊಡ್ಡ ಅರಬ್ ಶೇಖ್ಗಳು ಪಾಕಿಸ್ತಾನದ ಮುಖಕ್ಕೆ ಮಂಗಳಾರತಿ ಹಾಕಿ ಡೈರೆಕ್ಟ್ ಆಗಿ ಜಮ್ಮು ಕಾಶ್ಮೀರದಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ದುಬೈ ಮತ್ತು ಯುಎಇ ನಾಯಕರು ಈಗ ಪಾಕಿಸ್ತಾನವನ್ನ ಕಂಪ್ಲೀಟ್ ಆಗಿ ಕಡೆಗಣಿಸಿ ಕಾಶ್ಮೀರದ ಮಣ್ಣಿನಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಬೃಹತ್ ಮಾಲ್ಗಳು, ಐಟಿ ಪಾರ್ಕ್ಗಳು ಮತ್ತು 5 ಸ್ಟಾರ್ ಹೋಟೆಲ್ಗಳನ್ನ ಕಟ್ಟಲು ದುಡ್ಡಿನ ಹೊಳೆಯನ್ನೇ ಹರಿಸ್ತಾ ಇದ್ದಾರೆ. ಅಷ್ಟಕ್ಕೂ 370ನೇ ವಿಧಿ ರದ್ದಾದ ಮೇಲೆ ಕಾಶ್ಮೀರದಲ್ಲಿ ದುಬೈ ಕಂಪನಿಗಳು ಮಾಡ್ತಾ ಇರುವಂತಹ ಆ ಭಾರಿ ದೊಡ್ಡ ಮೆಗಾ ಇನ್ವೆಸ್ಟ್ಮೆಂಟ್ ಗಳ ಅಸಲಿ ಗುಟ್ಟೇನು? ತಮ್ಮದೇ ಧರ್ಮದ ಪಾಕಿಸ್ತಾನವನ್ನ ಬಿಟ್ಟು ಅರಬ್ ನಾಯಕರು ನರೇಂದ್ರ ಮೋದಿ ಅವರ ನವ ಭಾರತದ ಜೊತೆಗೆ ಕೈ ಜೋಡಿಸಿದ್ಯಾಕೆ? ಕಾಶ್ಮೀರದ ಶ್ರೀನಗರದಲ್ಲಿ ನಿರ್ಮಾಣವಾಗ್ತಾ ಇರುವ ಬೃಹತ್ ಮಾಲ್ ಆಫ್ ಶ್ರೀನಗರ ಪ್ರಾಜೆಕ್ಟ್ ಎಂತಹದ್ದು? ಇದನ್ನೆಲ್ಲ ನೋಡಿ ಕಾಶ್ಮೀರದ ನಾಯಕರು ರಕ್ತ ಕಣ್ಣೀರು ಹಾಕ್ತಾ ಇರೋದಾದ್ರೂ ಯಾಕೆ? ಪಿಒಕೆ ಪಾಕಿಸ್ತಾನದಲ್ಲ, ಅದು ಭಾರತದ್ದು, ಅದನ್ನ ಭಾರತಕ್ಕೆ ಸೇರ್ಸೇ ತೀರ್ತೀವಿ ಅಂತ ಹೇಳ್ತಾ ಇರುವಂತಹ ಅರಬ್ ರಾಷ್ಟ್ರಗಳ ನಾಯಕರ ಮಾತನ್ನ ಕೇಳಿ ಪಾಕಿಸ್ತಾನ ನಡುತ್ತಾ ಇರೋದಾದ್ರೂ ಯಾಕೆ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಶತ್ರು ರಾಷ್ಟ್ರದ ನಿದ್ದೆಗೆಡಿಸುವಂತಹ ಜಿಯೋ ಪೊಲಿಟಿಕಲ್ ಮಾಸ್ಟರ್ ಸ್ಟ್ರೋಕ್ ನ ಪ್ರತಿಯೊಂದು ಗುಟ್ಟನ ಎಳೆಯಾಗಿ ಬಿಚ್ಚಿಡೋಣ. ರಾಷ್ಟ್ರೀಯ ಸ್ವಾಭಿಮಾನಕ್ಕೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿಯನ್ನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪಿಒಕೆ ಮೇಲೆ ಕಣ್ಣಿಟ್ಟಿರುವಂತಹ ಪಾಕಿಸ್ತಾನಕ್ಕೆ ಮುಸ್ಲಿಂ ರಾಷ್ಟ್ರಗಳು ಕೊಟ್ಟಿರುವಂತಹ ಈ ಮಾಸ್ಟರ್ ಸ್ಟ್ರೋಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪಿಒಕೆ ಆದಷ್ಟು ಬೇಗ ಭಾರತಕ್ಕೆ ಸೇರ್ಪಡೆಯಾಗಬೇಕು ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಜಾಗತಿಕ ಕ್ರಾಂತಿಯ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಕಾಶ್ಮೀರದ ಕರಾಳ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. 2019 ಆಗಸ್ಟ್ 5ನೇ ತಾರೀಕಿನವರೆಗೆ ಜಮ್ಮು ಕಾಶ್ಮೀರದಲ್ಲಿ 370ನೇ ವಿಧಿ ಅಂದ್ರೆ ಆರ್ಟಿಕಲ್ 370 ಎನ್ನುವಂತಹ ಕರಾಳ ಕಾನೂನು ಜಾರಿಯಲ್ಲಿತ್ತು. ಈ ಕಾನೂನಿನ ಪ್ರಕಾರ ಭಾರತದ ಬೇರೆ ಯಾವುದೇ ರಾಜ್ಯದವರು ಅಥವಾ ಯಾವುದೇ ವಿದೇಶಿ ಕಂಪನಿಗಳು ಕಾಶ್ಮೀರದಲ್ಲಿ ಬಂದು 1 ಇಂಚು ಜಾಗವನ್ನು ಕೂಡ ಖರೀದಿಸುವಂತಿರಲಿಲ್ಲ. ಇದೇ ಕಾರಣಕ್ಕೆ ಕಾಶ್ಮೀರದಲ್ಲಿ ಯಾವುದೇ ಕೈಗಾರಿಕೆಗಳು ಬರ್ತಾ ಇರಲಿಲ್ಲ, ಐಟಿ ಕಂಪನಿಗಳು ಕೂಡ ಬರ್ತಾ ಇರಲಿಲ್ಲ, ಯುವಕರಿಗೆ ಉದ್ಯೋಗ ಕೂಡ ಸಿಗ್ತಾ ಇರಲಿಲ್ಲ. ಉದ್ಯೋಗವಿಲ್ಲದ ಯುವಕರ ಕೈಗೆ ಪಾಕಿಸ್ತಾನ ಕಲ್ಲು ಮತ್ತು ಬಂದೂಕನ್ನ ಕೊಟ್ಟು ಇಡೀ ಪಾಕಿಸ್ತಾನವನ್ನ ರಕ್ತಪಾತದ ಅಡ್ಡಿಯನ್ನಾಗಿ ಪರಿವರ್ತನೆ ಮಾಡ್ತಾ ಇತ್ತು. ಆದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 370ನೇ ವಿಧಿಯನ್ನ ಬುಡ ಸಹಿತ ಕಿತ್ತು ಹಾಕಿದ ತಕ್ಷಣವೇ ಕಾಶ್ಮೀರದ ಅಭಿವೃದ್ಧಿಯ ಬಾಗಿಲು ಇಡೀ ಜಗತ್ತಿಗೆ ಕಂಪ್ಲೀಟ್ ಆಗಿ ತೆರೆದುಕೊಂಡಿದೆ. 370ನೇ ವಿಧಿ ರದ್ದಾದ ತಕ್ಷಣವೇ ಜಗತ್ತಿನ ಬೃಹತ್ ಕಂಪನಿಗಳ ಕಣ್ಣು ಕಾಶ್ಮೀರದ ಮೇಲೆ ಬಿತ್ತು. ಇದರಲ್ಲಿ ಅತಿ ದೊಡ್ಡ ಇತಿಹಾಸ ಸೃಷ್ಟಿ ಮಾಡಿದ್ದು ದುಬೈ ಮೂಲದ ಬಹುರಾಷ್ಟ್ರೀಯ ಕಂಪನಿ ಎಮ್ಆರ್ ಗ್ರೋ. ದುಬೈನಲ್ಲಿರುವಂತಹ ಜಗತ್ತಿನ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ ನಿರ್ಮಾಣ ಮಾಡಿದ್ದೆ ಇದೇ ಎಮ್ಆರ್ ಗ್ರೋ. ಈ ಕಂಪನಿಯ ಸಿಇಒ ಅಮಿತ್ ಜೈನ್ ಅವರು ಡೈರೆಕ್ಟ್ ಆಗಿ ಕಾಶ್ಮೀರಕ್ಕೆ ಬಂದು ಶ್ರೀನಗರದ ಪಾಂಪುರ್ ಪ್ರದೇಶದಲ್ಲಿ ಭಾರಿ ದೊಡ್ಡ ಹೂಡಿಕೆಗೆ ಅಡಿಪಾಯ ಹಾಕಿದ್ದಾರೆ. ಬರೋಬ್ಬರಿ 500 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಾಲ್ ಆಫ್ ಶ್ರೀನಗರ ಎನ್ನುವಂತಹ 10 ಲಕ್ಷ ಚದರ ಅಡಿಯ ಅತಿ ಬೃಹತ್ ಶಾಪಿಂಗ್ ಮಾಲ್ ಅನ್ನ ನಿರ್ಮಾಣ ಮಾಡಲು ಶುರು ಮಾಡಿದ್ದಾರೆ. ಇದು ಕೇವಲ ಒಂದು ಮಾಲ್ ಅಲ್ಲ, ಬದಲಾಗಿ ಇಡೀ ಕಾಶ್ಮೀರದಲ್ಲಿ ವಿದೇಶಿ ನೇರ ಹೂಡಿಕೆಯ ಅತಿ ದೊಡ್ಡ ಸಂಕೇತವಾಗಿದೆ. ಎಮ್ಆರ್ ಗ್ರೂಪ್ ಕೇವಲ ಒಂದು ಮಾಲ್ ಕಟ್ಟಿ ಸುಮ್ಮನಾಗಿಲ್ಲ, ಬದಲಾಗಿ ಕಾಶ್ಮೀರದ ಯುವಕರಿಗೆ ಭಾರಿ ದೊಡ್ಡ ಭವಿಷ್ಯವನ್ನ ಕಟ್ಟಲು ಮೆಗಾ ಪ್ಲಾನ್ ಕೂಡ ಮಾಡಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 2 ಬೃಹತ್ ಐಟಿ ಟವರ್ ಗಳನ್ನ ನಿರ್ಮಿಸಲು ದುಬೈ ಶೇಖ್ಗಳು ಹಣವನ್ನು ಸುರಿತಾ ಇದ್ದಾರೆ. ಈ ಐಟಿ ಪಾರ್ಕ್ಗಳು ನಿರ್ಮಾಣವಾದರೆ ಜಗತ್ತಿನ ಘಟಾನುಘಟಿ ಟೆಕ್ ಕಂಪನಿಗಳು ಕಾಶ್ಮೀರಕ್ಕೆ ಬರುತ್ತವೆ. ಬರೋಬ್ಬರಿ 10,000ಕ್ಕೂ ಹೆಚ್ಚು ಕಾಶ್ಮೀರಿ ಯುವಕ ಯುವತಿಯರಿಗೆ ಹೈಟೆಕ್ ಉದ್ಯೋಗಗಳು ಸಿಗುತ್ತೆ. ಯಾವ ಕೈಯಲ್ಲಿ ಇಷ್ಟು ದಿನ ಪಾಕಿಸ್ತಾನ ಕಲ್ಲುಗಳನ್ನ ಕೊಡ್ತಾ ಇತ್ತು, ಆ ಕೈಗಳಲ್ಲಿ ಈಗ ಲ್ಯಾಪ್ಟಾಪ್ಗಳು ರಾರಾಜಿಸಲಿವೆ. ಇದು ನವ ಕಾಶ್ಮೀರದ ಅಸಲಿ ಚಿತ್ರಣ. ಕೇವಲ ಎಮ್ಆರ್ ಗ್ರೂಪ್ ಮಾತ್ರವಲ್ಲ, ಯುಎಇಯ ಇನ್ನೂ 10 ಹಲವು ಬೃಹತ್ ಕಂಪನಿಗಳು ಈಗ ಕಾಶ್ಮೀರದ ಕಡೆಗೆ ಮುಖ ಮಾಡಿವೆ. ಅಬುಧಾಬಿ ಮೂಲದ ಪ್ರಖ್ಯಾತ ಲುಲು ಗ್ರೂಪ್ ಕಾಶ್ಮೀರದಲ್ಲಿ ಆಹಾರ ಸಂಸ್ಕರಣಾ ಘಟಕಗಳನ್ನ ಸ್ಥಾಪಿಸಲು ಆಸಕ್ತಿಯನ್ನು ತೋರಿಸಿದೆ. ಕಾಶ್ಮೀರದ ಸೇಬು, ಕೇಸರಿ ಮತ್ತು ಡ್ರೈ ಫ್ರೂಟ್ ಗಳನ್ನ ನೇರವಾಗಿ ದುಬೈ ಮತ್ತು ಅರಬ್ ರಾಷ್ಟ್ರಗಳಿಗೆ ರಫ್ತು ಮಾಡಲು ಕೃಷಿ ಲಾಜಿಸ್ಟಿಕ್ ಸೆಂಟರ್ ಗಳನ್ನ ನಿರ್ಮಿಸುತ್ತಾ ಇದೆ. ಇದು ಜಾಗತಿಕ ಲಾಜಿಸ್ಟಿಕ್ ದೈತ್ಯ ಡಿಪಿ ವರ್ಲ್ಡ್ ಕಾಶ್ಮೀರದಲ್ಲಿ ಬೃಹತ್ ವೇರ್ ಹೌಸ್ ಗಳನ್ನ ನಿರ್ಮಿಸಲು ಪ್ಲಾನ್ ಮಾಡಿದೆ. ಇಡೀ ಕಾಶ್ಮೀರದಲ್ಲಿ ಈಗ ಬರೋಬ್ಬರಿ 60,000 ಕೋಟಿ ರೂಪಾಯಿಗಳ ಹೂಡಿಕೆಯ ಪ್ರಸ್ತಾವನೆಗಳು ಜಮ್ಮು ಮತ್ತು ಕಾಶ್ಮೀರ ಸರ್ಕಾರದ ಟೇಬಲ್ ಮೇಲಿವೆ. ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಈ ಭಾರಿ ದೊಡ್ಡ ಬದಲಾವಣೆಯನ್ನ ನೋಡಿ ಅತಿ ಹೆಚ್ಚು ಹೊಟ್ಟೆ ಉರ್ಕೊಳ್ತಾ ಇರುವುದು ಮತ್ತು ಹುರಿದು ಬೂದಿಯಾಗ್ತಾ ಇರೋದು ಬೇರೆ ಯಾರು ಅಲ್ಲ, ನಮ್ಮ ಪಕ್ಕದ ಭಿಕ್ಷುಕ ರಾಷ್ಟ್ರ ಪಾಕಿಸ್ತಾನ. ಇಷ್ಟು ವರ್ಷ ಪಾಕಿಸ್ತಾನ ಜಗತ್ತಿನಾದ್ಯಂತ ಒಂದು ಸುಳ್ಳು ಪ್ರಚಾರವನ್ನ ಮಾಡ್ತಾ ಇತ್ತು. ಭಾರತ ಕಾಶ್ಮೀರದ ಮುಸ್ಲಿಮರಿಗೆ ಅನ್ಯಾಯ ಮಾಡ್ತಾ ಇದೆ, ದಯವಿಟ್ಟು ಇಸ್ಲಾಮಿಕ್ ರಾಷ್ಟ್ರಗಳ ಒಕ್ಕೂಟ ಅಂದ್ರೆ
OIC ನಮಗೆ ಬೆಂಬಲವನ್ನ ಕೊಡಬೇಕು ಅಂತ ಕಣ್ಣೀರನ್ನ ಹಾಕ್ತಾ ಇತ್ತು. ಆದ್ರೆ ಈಗ ಪಾಕಿಸ್ತಾನಕ್ಕೆ ಅಕ್ಷರಶಃ ನರಕ ದರ್ಶನವಾಗಿದೆ. ಯಾವ ಇಸ್ಲಾಮಿಕ್ ರಾಷ್ಟ್ರಗಳ ಬೆಂಬಲವನ್ನ ಪಾಕಿಸ್ತಾನ ಬಿಡ್ತಾ ಇತ್ತು, ಅದೇ ಇಸ್ಲಾಮಿಕ್ ರಾಷ್ಟ್ರಗಳು ಈಗ ಪಾಕಿಸ್ತಾನದ ಮುಖಕ್ಕೆ ಒಗಿದು ಭಾರತದ ಪರವಾಗಿ ನಿಂತಿವೆ. OIC ರಾಷ್ಟ್ರಗಳ ಪ್ರಮುಖ ನಾಯಕರಾಗಿರುವ ಸೌದಿ ಅರೇಬಿಯಾ ಮತ್ತು UAE ಈಗ ಪಾಕಿಸ್ತಾನವನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿವೆ. ಪಾಕಿಸ್ತಾನ ಇಷ್ಟು ದಿನ ಉಮ್ಮಾ ಅಂದ್ರೆ ಜಾಗತಿಕ ಇಸ್ಲಾಮಿಕ್ ಸಹೋದರತ್ವ ಎನ್ನುವಂತಹ ಭ್ರಮೆಯಲ್ಲಿ ತೇಲ್ತಾ ಇತ್ತು. ಪಾಕಿಸ್ತಾನ ಮುಸ್ಲಿಂ ದೇಶ ಎನ್ನುವ ಒಂದೇ ಕಾರಣಕ್ಕೆ ಅರಬ್ ರಾಷ್ಟ್ರಗಳು ಯಾವಾಗಲೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾನೆ ಬಂದಿತ್ತು. ಆದ್ರೆ ಅರಬ್ ಶೇಖ್ಗಳು ಈಗ ಬಹಳ ಸ್ಮಾರ್ಟ್ ಆಗಿದ್ದಾರೆ. ಅವರಿಗೆ ಈಗ ಧರ್ಮಕ್ಕಿಂತ ಎಕನಾಮಿಕ್ಸ್ ಅಂದ್ರೆ ಆರ್ಥಿಕತೆಯೇ ಅತಿ ಮುಖ್ಯವಾಗಿದೆ. ಪಾಕಿಸ್ತಾನದ ಜೊತೆಗೆ ವ್ಯಾಪಾರ ಮಾಡಿದ್ರೆ ಕೇವಲ ಭಿಕ್ಷೆ ಕೇಳುತ್ತಾರೆ. ಆದ್ರೆ ಭಾರತದಂತಹ 140 ಕೋಟಿ ಜನಸಂಖ್ಯೆಯ ಬೃಹತ್ ಮಾರುಕಟ್ಟೆಯ ಜೊತೆ ವ್ಯಾಪಾರ ಮಾಡಿದ್ರೆ ಸಾವಿರಾರು ಕೋಟಿ ಲಾಭ ಗಳಿಸಬಹುದು ಎನ್ನುವ ಲೆಕ್ಕಾಚಾರ ಅರಬ್ ನಾಯಕರಿಗೆ ಪಕ್ಕಾ ಅರ್ಥವಾಗಿದೆ. ಒಂದ್ ಕಡೆ ಕಾಶ್ಮೀರದಲ್ಲಿ ದುಬೈ ಕಂಪನಿಗಳು ಸಾವಿರಾರು ಕೋಟಿ ಹೂಡಿಕೆ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಆರ್ಥಿಕತೆ ಕಂಪ್ಲೀಟ್ ಆಗಿ ಪಾತಾಳಕ್ಕೆ ಕುಸಿದಿದೆ. ಪಾಕಿಸ್ತಾನದ ಜನತೆಗೆ ದಿನಬಳಕೆಯ ವಸ್ತುಗಳನ್ನು ಖರೀದಿಸಲು ಕೂಡ ಯೋಗ್ಯತೆ ಇಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರಿ ಕರೆಂಟ್ ಇಲ್ಲದೆ ಇಡೀ ದೇಶ ಕಗ್ಗತ್ತಲಲ್ಲಿ ಮುಳುಗಿದೆ. IMF ಮುಂದೆ ಸಾಲಕ್ಕಾಗಿ ಸಾಕ್ಷಾತ್ ಪಾಕಿಸ್ತಾನ ಪ್ರಧಾನಿ ಭಿಕ್ಷೆ ಪಾತ್ರೆಯನ್ನ ಹಿಡಿದು ಬೇಡ್ಕೊಳ್ತಾ ಇದ್ದಾರೆ. ಇಂತಹ ದಿವಾಲಿಯಾದ ದೇಶದ ಜೊತೆ ಯಾವ ವಿದೇಶಿ ಕಂಪನಿ ತಾನೇ ವ್ಯಾಪಾರ ಮಾಡಲು ಇಷ್ಟಪಡ್ತಾರೆ? ಅರಬ್ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಸಾಲ ಕೊಡುವುದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಿಬಿಟ್ಟಿವೆ. ಭಾರತ ಕೇವಲ ಹೂಡಿಕೆಯನ್ನ ತಂದು ಸುಮ್ಮನಾಗಿಲ್ಲ, ಬದಲಾಗಿ ಇಡೀ ಜಗತ್ತಿಗೆ ಕಾಶ್ಮೀರದ ಬದಲಾದ ಚಿತ್ರಣವನ್ನ ತೋರಿಸಲು ಒಂದು ಭಾರಿ ದೊಡ್ಡ ಮೆಗಾ ಇವೆಂಟ್ ಕೂಡ ಮಾಡಿತ್ತು. ಅದೇ ಕಾಶ್ಮೀರದಲ್ಲಿ ನಡೆದಂತಹ G20 ಟೂರಿಸಂ ಶೃಂಗಸಭೆ. ಅಮೆರಿಕ, ಯುರೋಪ್ ಮತ್ತು ಅರಬ್ ರಾಷ್ಟ್ರಗಳ ಪ್ರಮುಖ ನಾಯಕರು ಕಾಶ್ಮೀರದ ಶ್ರೀನಗರದ ದಾಲ್ ಸರೋವರದಲ್ಲಿ ದೋಣಿ ವಿಹಾರ ಮಾಡಿದ್ರು. ಕಾಶ್ಮೀರ ಎಷ್ಟು ಶಾಂತವಾಗಿದೆ ಮತ್ತು ಅಲ್ಲಿ ಎಷ್ಟೊಂದು ಅಭಿವೃದ್ಧಿ ನಡೀತಾ ಇದೆ ಎನ್ನುವುದನ್ನ ಖುದ್ದಾಗಿ ನೋಡಿದ್ರು. ಪಾಕಿಸ್ತಾನ ಈ ಶೃಂಗಸಭೆಯನ್ನ ಬಹಿಷ್ಕಾರ ಮಾಡುವಂತೆ ಅರಬ್ ರಾಷ್ಟ್ರಗಳಿಗೆ ಬೇಡಿಕೊಂಡಿತ್ತು. ಆದ್ರೆ ಪಾಕಿಸ್ತಾನದ ಮಾತಿಗೆ ಕವಡೆ ಕಾಸಿನ ಬೆಲೆಯೂ ಕೂಡ ಸಿಗಲಿಲ್ಲ. ಅರಬ್ ನಾಯಕರು ರಾಜಾರೋಷವಾಗಿ ಬಂದು ಕಾಶ್ಮೀರದಲ್ಲಿ ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು. ಇದು ಪಾಕಿಸ್ತಾನದ ಅಹಂಕಾರಕ್ಕೆ ಬಿದ್ದ ಅತಿದೊಡ್ಡ ಪೆಟ್ಟಾಯಿತು. ಈ ಜಿಯೋ ಪೊಲಿಟಿಕಲ್ ಮಾಸ್ಟರ್ ಸ್ಟ್ರೋಕ್ ನ ಹಿಂದೆ ಅತಿದೊಡ್ಡ ಪಾತ್ರ ವಹಿಸಿರುವವರು ಭಾರತ ಪ್ರಧಾನಿ ನರೇಂದ್ರ ಮೋದಿ ಮತ್ತು UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯಿದ್ ಅಲ್ ನಹ್ಯಾನ್ ಅವರ ನಡುವಿನ ಭಾರಿ ದೊಡ್ಡ ವೈಯಕ್ತಿಕ ಬಾಂಧವ್ಯ. ಮೋದಿಯವರು UAEಗೆ ಭೇಟಿ ನೀಡಿದಾಗಲೆಲ್ಲ ಅವರಿಗೆ ರಾಜಾತಿಥ್ಯ ಸಿಗುತ್ತೆ. ಅಬುದಾಬಿಯಲ್ಲಿ ಬೃಹತ್ ಹಿಂದೂ ದೇವಾಲಯ ನಿರ್ಮಾಣಕ್ಕೆ UAE ಸರ್ಕಾರ ಜಾಗ ಕೊಟ್ಟಿದ್ದು ಈ ಬಾಂಧವ್ಯದ ಅತಿ ದೊಡ್ಡ ಸಂಕೇತ. ಭಾರತ ಮತ್ತು UAE ನಡುವೆ ಸೇಪಾ ಒಪ್ಪಂದ ಜಾರಿಯಾದ ಮೇಲೆ ವ್ಯಾಪಾರ ವಹಿವಾಟು $50 ಬಿಲಿಯನ್ ದಾಟಿದೆ. ಈ ಬೃಹತ್ ಆರ್ಥಿಕ ಶಕ್ತಿಯ ಮುಂದೆ ಪಾಕಿಸ್ತಾನದ ಅಳಲು ಅಕ್ಷರಶಃ ಕೊಚ್ಕೊಂಡು ಹೋಗಿದೆ. 370ನೇ ವಿಧಿ ರದ್ದಾದ ಮೇಲೆ ಕಾಶ್ಮೀರದಲ್ಲಿ ಆಗಿರುವ ಅತಿದೊಡ್ಡ ಸಾಧನೆ ಅಂದ್ರೆ ಅಲ್ಲಿನ ಭದ್ರತಾ ವ್ಯವಸ್ಥೆ. ಶುಕ್ರವಾರ ನಮಾಜ್ ಮುಗಿದ ತಕ್ಷಣ ನಡೀತಾ ಇದ್ದ ಕಲ್ಲು ತೂರಾಟದ ಘಟನೆಗಳು ಈಗ ಸಂಪೂರ್ಣವಾಗಿ ಝೀರೋ ಆಗಿವೆ. ಕಾಶ್ಮೀರದ ಮೂಲೆ ಮೂಲೆಯಲ್ಲಿ ಕೂಡ ಈಗ ಭಾರತದ ತ್ರಿವರ್ಣ ಧ್ವಜ ಹೆಮ್ಮೆಯಿಂದ ಹಾರಾಡ್ತಾ ಇದೆ. ಪಾಕಿಸ್ತಾನದಿಂದ ಬರ್ತಾ ಇದ್ದ ಟೆರರ್ ಫಂಡಿಂಗ್ ಕಂಪ್ಲೀಟ್ ಆಗಿ ಕಟ್ ಆಗಿದೆ. ಪ್ರತ್ಯೇಕವಾದಿ ನಾಯಕರು ಈಗ ಜೈಲಿನ ಕಂಬಿಯನ್ನು ಎಣಿಸ್ತಾ ಇದ್ದಾರೆ. ಶಾಂತದಲ್ಲಿ ಮಾತ್ರ ಲಕ್ಷ್ಮಿ ಬರ್ತಾಳೆ ಎನ್ನುವ ಮಾತಿನಂತೆ ಕಾಶ್ಮೀರ ಶಾಂತವಾದ ತಕ್ಷಣವೇ ಅರಬ್ ದೇಶಗಳ ಹೂಡಿಕೆ ಕಾಶ್ಮೀರಕ್ಕೆ ಹರಿದು ಬರ್ತಾ ಇದೆ. ವಿದೇಶಿ ಹೂಡಿಕೆಯ ಜೊತೆಗೆ ಕಾಶ್ಮೀರದ ಪ್ರವಾಸೋದ್ಯಮ ಕೂಡ ಈಗ ಇತಿಹಾಸದಲ್ಲಿ ಹಿಂದೆಂದೂ ಕಾಣದಂತಹ ಭಾರಿ ದೊಡ್ಡ ಬೂಸ್ಟ್ ಪಡೆದುಕೊಂಡಿದೆ. ಕಳೆದ ವರ್ಷ ಬರೋಬ್ಬರಿ 2 ಕೋಟಿಗೂ ಅಧಿಕ ಪ್ರವಾಸಿಗರು ಕಾಶ್ಮೀರಕ್ಕೆ ಭೇಟಿ ನೀಡಿದ್ದಾರೆ. ಹೋಟೆಲ್ಗಳು ಬುಕ್ ಆಗಿವೆ. ಟ್ಯಾಕ್ಸಿ ಡ್ರೈವರ್ಗಳಿಗೆ ಫುಲ್ ಡಿಮ್ಯಾಂಡ್ ಬಂದಿದೆ. ಕಾಶ್ಮೀರದ ಶಿಕಾರ ಮಾಲೀಕರು ಮತ್ತು ಕರಕುಶಲ ವಸ್ತುಗಳನ್ನ ಮಾರುವಂತಹ ಬಡ ವ್ಯಾಪಾರಿಗಳು ಈಗ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಕಾಶ್ಮೀರಿಗಳ ಮೊಗದಲ್ಲಿ ಈಗ ನಿಜವಾದ ಮಂದಹಾಸ ಮೂಡಿದೆ. ಇಷ್ಟು ವರ್ಷ ಪಾಕಿಸ್ತಾನ ನಮ್ಮನ್ನ ಕೇವಲ ದಾಳವಾಗಿ ಬಳಸಿಕೊಂಡಿತ್ತು ಎನ್ನುವ ಅಸಲಿ ಸತ್ಯ ಈಗ ಪಾಕಿಸ್ತಾನ ಜನಸಾಮಾನ್ಯರಿಗೂ ಕೂಡ ಕಂಪ್ಲೀಟ್ ಆಗಿ ಅರ್ಥವಾಗಿದೆ. ಕಾಶ್ಮೀರದಲ್ಲಿನ ಈ ಅಭಿವೃದ್ಧಿಯನ್ನು ನೋಡಿ ಪಾಕಿಸ್ತಾನದ ವಿದೇಶಾಂಗ ಸಚಿವ ಪ್ರಧಾನಿ ಶಹಬಾಜ್ ಶರೀಫ್ ಈಗ ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕ್ತಾ ಇದ್ದಾರೆ. ನಾವು ಅರಬ್ ರಾಷ್ಟ್ರಗಳನ್ನ ನಮ್ಮ ಸ್ವಂತ ಸಹೋದರಂತೆ ನೋಡಿದ್ವಿ, ಆದ್ರೆ ಅವರು ಕಾಶ್ಮೀರ ವಿಚಾರದಲ್ಲಿ ನಮಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಪಾಕಿಸ್ತಾನ ಟಿವಿ ಚಾನೆಲ್ಗಳಲ್ಲಿ ಹೋಗಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಅರ್ಥವಾಗದ ಸತ್ಯ ಅಂದ್ರೆ ಜಗತ್ತಿನಲ್ಲಿ ಯಾವ ದೇಶವೂ ಕೂಡ ಭಯೋತ್ಪಾದನೆಗೆ ಸಪೋರ್ಟ್ ಮಾಡೋದಿಲ್ಲ. ಅಭಿವೃದ್ಧಿ ಮತ್ತು ಶಾಂತಿಗೆ ಮಾತ್ರ ಜಗತ್ತಿನ ಮನ್ನಣೆ ಸಿಗುತ್ತೆ ಅನ್ನೋದು. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಕಾಶ್ಮೀರದಲ್ಲಿ ಅರಬ್ ಶೇಖ್ಗಳು ಮಾಡಿರುವಂತಹ ಈ ಸಾವಿರಾರು ಕೋಟಿ ರೂಪಾಯಿಗಳ ಹೂಡಿಕೆ ಕೇವಲ ಆರ್ಥಿಕ ಅಭಿವೃದ್ಧಿಯಲ್ಲ, ಅದೊಂದು ಭಾರಿ ದೊಡ್ಡ ಜಿಯೋ ಪೊಲಿಟಿಕಲ್ ವಿಜಯ. ಯಾವ ಇಸ್ಲಾಮಿಕ್ ರಾಷ್ಟ್ರಗಳನ್ನ ಮುಂದಿಟ್ಕೊಂಡು ಪಾಕಿಸ್ತಾನ ಭಾರತವನ್ನ ಬ್ಲಾಕ್ ಮೇಲ್ ಮಾಡ್ತಾ ಇತ್ತು, ಅದೇ ರಾಷ್ಟ್ರಗಳು ಈಗ ಭಾರತದ ಆರ್ಥಿಕ ಶಕ್ತಿಗೆ ತಲೆಬಾಗಿವೆ. 370ನೇ ವಿಧಿ ರದ್ದು ಮಾಡಿದ ಮೋದಿ ಸರ್ಕಾರದ ಈ ಐತಿಹಾಸಿಕ ನಿರ್ಧಾರ ಈಗ ನವ ಕಾಶ್ಮೀರ ಸೃಷ್ಟಿಯನ್ನ ಮಾಡ್ತಾ ಇದೆ. ಪಾಕಿಸ್ತಾನ ಕಾಶ್ಮೀರ ಪ್ರಪೋಗಂಡ ಈಗ ಕಂಪ್ಲೀಟ್ ಆಗಿ ಕಸದ ಬುಟ್ಟಿಗೆ ಸೇರಿದೆ. ಸೊ ನಿಮ್ಗೆ ಏನನ್ಸುತ್ತೆ? 370ನೇ ವಿಧಿ ರದ್ದಾದ ಮೇಲೆ ಕಾಶ್ಮೀರದಲ್ಲಿ ದುಬೈ ಕಂಪನಿಗಳು ಸಾವಿರಾರು ಕೋಟಿ ಹೂಡಿಕೆ ಮಾಡ್ತಾ ಇರುವುದು ಭಾರತ ಆರ್ಥಿಕ ಮತ್ತು ರಾಜತಾಂತ್ರಿಕ ಶಕ್ತಿಗೆ ಸಿಕ್ಕ ಅತಿದೊಡ್ಡ ಜಯ ಅಂತ ನಿಮ್ಗನ್ಸುತ್ತಾ? ಇಸ್ಲಾಮಿಕ್ ರಾಷ್ಟ್ರಗಳು ಈಗ ಪಾಕಿಸ್ತಾನವನ್ನ ಕಡೆಗಣಿಸಿ ಕಾಶ್ಮೀರದ ಅಭಿವೃದ್ಧಿಗೆ ಭಾರತದ ಜೊತೆ ಕೈ ಜೋಡಿಸ್ತಾ ಇರುವುದು ಪಾಕಿಸ್ತಾನದ ಮುಖಕ್ಕೆ ಮಂಗಳಾರತಿ ಮಾಡದಂತೆ ಅಂತ ನಿಮ್ಗನ್ಸುತ್ತಾ?
ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಆಂತರಿಕ ಭದ್ರತೆ ಮತ್ತು ಜಾಗತಿಕ ಶಕ್ತಿಯನ್ನು ಎತ್ತಿ ತೋರಿಸುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆಡಳಿತಾತ್ಮಕ ಬದಲಾವಣೆಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನು ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.